ಏನಕ್ಕೆ ಹಂಗಾಯ್ತು ಹೇಳಿ? ಆ ಹುಡುಗನೂ ಲವ್ ಮಾಡ್ತಿದ್ರು ಸರ್, ನಮ್ಗೆ ಗೊತ್ತಿರಲಿಲ್ಲ. ಅವ್ರು ಹೊರಗಡೆ ಕಾಲೇಜ್ ಓದುವಾಗಿದ್ದು ಫ್ರೆಂಡ್ಸ್ ಆಗಿದ್ದರು, ಆಗೂ ಲವ್ ಮಾಡ್ಕೊಂಡಿದ್ರು. ನಮ್ಗೆ ಗೊತ್ತಿರಲಿಲ್ಲ ಸರ್, ಗೊತ್ತಿಲ್ಲ. ಆಮೇಲೆ ಆ ಮಾರಿ ಹಬ್ಬ ಬಂತು, ಮಾರಿ ಹಬ್ಬಕ್ಕಂತ ಬಂದರು. ನಾವು ಹುಡುಗಿ ಯಾರಪ್ಪ ಅಂತ ಆವಾಗತ್ತ ಗೊತ್ತಾಯ್ತು ನಮಗೆ. ಹುಡುಗಿ ಯಾರಪ್ಪ ಅಂದರೆ ನಾನು ಹಬ್ಬ ಕರ್ಕೊಂಬಂದವನಿ ಅಂದ. ಇಲ್ಲ ಹೇಳು, ಯಾರು ತಾಯ್ತ ಅಂದರೆ ಸುಮ್ಮಗಿದ್ದಾರ ಅಂತ ಕೇಳುವಾಗ ಲವ್ ಮಾಡ್ತೀನಿ ಕಣೋ, ಮದುವೆ ಮಾಡ್ಕೊತೀನಿ ಆ ಹುಡುಗಿನೂ ಹೇಳ್ತು. ಹೇಳ್ಬಿಟ್ಟು ಮಾರಿ ಹಬ್ಬಕ್ಕೆ ನನ್ನ ಮಗಳು, ನನ್ನ ಅಳಿಯ, ನನ್ನ ಚಿಕ್ಕ ಮಗ, ದೊಡ್ಡ ಮಗ, ಅಜ್ಜಿ ಅಜ್ಜ ಎಲ್ಲ ಅವತ್ತು ಫುಲ್ ಹಬ್ಬ. ಸಾಯಂಕಾಲ 8:30 ನಮ್ಮ ಹಬ್ಬಕ್ಕೆ ಎಲ್ಲರೂ ಹೊಂಟದ. ನಾಗೇಂದ್ರ ಅಂತಾರೆ ಅವರು ಎಲ್ಲ, ಹುಡುಗಿ ಎಲ್ಲ ಹೊಂಟೋಗಿ 2 ದಾರಿಗೆ ಸ್ವಲ್ಪ ದೂರ ಬಂದು ನಾನು ಆಮೇಲೆ ಬರ್ತೀನಿ ಬಟ್ ವಾಪಸ್ 2 ಆಳು ಹಿಂದ್ಕೋದ್ರು ಮನೆಗೆ, ಅಜ್ಜಿ ಮನೆಗೆ, ನಮ್ಮ ತಾಯಿ ಮನೆಗೆ ಹೋಗಿ ವಾಪಸ್ ಅವ್ರು ಬರಲಿಲ್ಲ. ಬೆಳಗ್ಗೆ ಬಸ್ಕೋಬೇಕು, ಬರೋಕ್ಕಾಗಲ್ಲ, ನಿದ್ಗೆಡಕ್ಕಾಗಲ್ಲ ಅಂತ ನಮ್ಮ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಬಿಟ್ಟು ಬೆಳಗ್ಗೆ 4:15 ಬಂದ. ಮನೆ ತಟ್ಟು ನೋಡುವಾಗ ಬಾಗಿಲು ತೆಗೆಯಲಿಲ್ಲ, ಮನೆಯಲ್ಲಿ ತಾಳ ಚಿಲ್ಕ ಹಾಕಿತ್ತು. ತಟ್ಟಿ ನೋಡ್ದೆ ನಮ್ಮ ದೊಡ್ಡ ಮಗ ಆಗಲಿಲ್ಲ, ನಮ್ಮ ಅಳಿನೂ ನನ್ನ ದೊಡ್ಡ ಮಗ ಒದ್ರು, ಕೇಳೋಕ್ಕಾಗಲಿಲ್ಲ. ಸುಮಾರು ಸತಿ ಒದ್ದೆ. ಆಮೇಲೆ ಬಗ್ಗನ ಕೀಳ್ತು, ಚಿಲ್ಕ ಕಿತ್ತೋಯ್ತು. ಆಮೇಲೆ ನೋಡುವಾಗ 2 ಆಳು ಬಟ್ಟೆ ಹಾಕ್ಕೊಂಡಿದ್ರು, ಕತ್ತಿಗೆ ನೇಣು ಹಾಕ್ಕೊಂಡಿದ್ರು. ಭಯ ಆಗಿ ಇವಾಗ ತಾನೇನೋ ಮಾಡವ್ರೆ ಅಂದ್ಬಿಟ್ಟು ಬಿಚ್ಚಿ ಮಣ್ಮಣೆ ಕೈ ಕಾಲೆಲ್ಲ ಉಜ್ಜಿ ಎಲ್ಲ ಸ್ಪ್ರೇಸ್ ಮಾಡಿದಾಗ ಇಲ್ಲ. ಇಲ್ಲ ಸರ್, ಇಲ್ಲ ಸರ್, ಚೆನ್ನಾಗಿದ್ದು. ಸೋಮವಾರನೇ ನಾವು ಬಂದಿದ್ದು ಊರಿಗೆ, ನಕ್ಕುಂದಿಯಿಂದ ಪನ್ನಚ್ಚಿಗೆ ಬಂದಿದ್ದು. ಹಬ್ಬ ಅಂದ್ಬಿಟ್ಟು ನಮ್ಮ ತಾಯಿರು ಕರೆದಿದ್ರು, ಅಲ್ಲಿಗೆ ಬಂದಿದ್ದು. ಹುಡುಗಿ ಮನೆಗೆ ಹೇಳಿಲ್ವ ನೀವು? ಅವು ಗೊತ್ತಿಲ್ಲ ಸರ್. ಅಲ್ಲ, ನೀವು ಈ ಥರ ಕರ್ಕೊಂಡ್ಬಂದಿರೋದು ವಿಚಾರ? ಹಾಂ, ಇವರು ಫ್ರೆಂಡ್ ಆಗಿದ್ಬಿಟ್ಟು ಇಲ್ಲಿ ಬೇರೆ ಕಡೆಯಿಂದ ಬಂದಿರೋದು ಸರ್. ಹುಡುಗನೂ ಬೇರೆ ಕೆಲಸ ಮಾಡ್ಕೊಂಡು ಇದ್ಬಿಟ್ಟು ಹುಡುಗನೂ ಇವ್ರು 2 ಆಳು ಗೊತ್ತಿತ್ತು. ಹಬ್ಬಕ್ಕೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದು ಸರ್. ಡ್ರೈವರ್ ಆಗೋಣಿದ್ದ ಸರ್, ಮುಗಿಸಿದ್ದ ಸರ್. ಬೇರೆ ಯಾವ್ದು ಗಾಡಿ ಕೆಲಸ ಇದ್ದರೆ ಹೋಯ್ತಿದ್ದ, ಮನೆಗೆ ಬರ್ತಿದ್ದ ಸರ್. ಹೇಗೆ ಪರಿಚಯ ಇಬ್ರಿಗೂ ಅಂತ? ಕಾಲೇಜ್ ಓದುವಾಗಿಂದ ಪರಿಚಯ ಅಂತ ಸರ್. ಎಲ್ಲಿ ಓದ್ತಾ ಇದ್ರು? ಕೊಳ್ಳೆಗೆಲ್ಲ ಓದಾನೆ ಸರ್, ಮೈಸೂರಲ್ಲಿ ಓದಾನೆ. ಹುಡುಗಿನೂ ಹುಡುಗಿಲ್ಲ ಗೊತ್ತಿಲ್ಲ ಸರ್. ಇವಾಗ ನಮ್ಮ ಹೋದ್ಮೇಲೆ ಬೆಳಗ್ಗೆ ಬಂದು ನೋಡುವಂತ ಗೊತ್ತಾಯ್ತು ಸರ್. ಈಗ ಬಾಡಿ ನೋಡಿದ್ರೆ ಬಾಯಿಲೆಲ್ಲ ಜೊಲ್ ಬರ್ತಾ ಇದೆಯಲ್ಲ, ಏನು ಹ್ಯಾಂಗ್ ಮಾಡ್ಕೊಂಡಿದ್ರೆ ಅದನ್ನ ಪಾಯ್ಸನ್ ಏನಂತ ಗೊತ್ತಿಲ್ಲ ಸರ್. ನಮ್ಮ ಬೆಳಗ್ಗೆ ಬಂದಾಗ ನೋಡಿದ್ವಿ ಸರ್, ಜೀವ ಇರಲಿಲ್ಲ ಸರ್. ಇದೇ ಅಂದ್ಬಿಡ್ತಾ ಎಲ್ಲ ಇದು ಮಾಡಿ ಕೈ ಕಾಲೆಲ್ಲ ಉಜ್ಜಿ ನೋಡಿದೆ ಸರ್. ಇವಾಗ ಹೊಂಟೋಗಿತ್ತು 2 ಜನ. ನಮ್ಮ ಹಳ್ಳಿನ ಬದ್ರಿ ಅಂತ